ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ನಯೋಮಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ವಾರ ಮಂಡೇ ನೈಟ್ ರಾಲಿ ಡಬ್ಲ್ಯೂ ಅವರು ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಾರೆ. ಬಟ್ ನಯೋಮಿ ಅವರು ಆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ನಯೋಮಿ ಅವರಿಗೆ ಏನಾಗಿದೆ ಅಂತ ಯಾವುದೇ ರೀತಿಯ ಅಪ್ಡೇಟ್ ಸಿಕ್ಕಿಲ್ಲ. ಅಂಡ್ ಅವರು ಪ್ರೆಗ್ನೆಂಟ್ ಆಗಿರಬಹುದು ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇತ್ತು. ಬಟ್ ಈಗ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ನಯೋಮಿ ಅವ್ರನ್ನ ಮುಂದಿನ ವಾರದ ಮಂಡೇ ನೈಟ್ ರಾಗೆ ಕನ್ಫರ್ಮ್ ಮಾಡಿದ್ದಾರೆ. ಬರೀ ಅವ್ರನ್ನ ಕನ್ಫರ್ಮ್ ಮಾಡಿಲ್ಲ ಅಷ್ಟೇ, ನಮ್ಮ ನಯೋಮಿ ಅವರು ಈ ಒಂದು ಸಿಚುಯೇಷನ್ ನ ಅಡ್ರೆಸ್ ಮಾಡೋದಕ್ಕೂ ಕೂಡ ಬರ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಇಲ್ಲಿ ನಮಗೆ ನಯೋಮಿ ಅವರ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ನೋಡೋದಿಕ್ಕೆ ಸಿಗಬಹುದು. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ಇದೆಲ್ಲದೂ ಕೂಡ ಬ್ಯಾಡವಾಗಿತ್ತು, ಯಾಕಂದ್ರೆ ನಯೋಮಿ ಅವರಿಗೆ ಡಬ್ಲ್ಯೂ ಅವರು ಪುಷ್ ನ ಕೊಡ್ತಾ ಇದ್ದಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಇದೆಲ್ಲದೂ ಕೂಡ ಆದ್ರೆ ಇಂಜುರಿಯಿಂದ ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ಬೇರೆ ರೀಸನ್ ಇಂದ ಆದ್ರೆ ನಿಜವಾಗ್ಲೂ ಕೂಡ ಬೇಜಾರಾಗ್ತಾ ಇದೆ. ಕಾದ್ ನೋಡೋಣ ಮಂಡೇ ನೈಟ್ ರಾಲಿ ಏನಾಗ್ತಾ ಇದೆ ಅಂತ. ನಮ್ಮ ನಯೋಮಿ ಅವರಿಗೆ ಆ ರೀತಿ ಏನಾದ್ರೂ ಆಗಿ ಅವರು ಪ್ರೆಗ್ನೆಂಟ್ ಆಗಿದ್ರೆ ನಿಜವಾಗ್ಲೂ ಅದೊಂದು ರೀತಿ ಖುಷಿ ವಿಚಾರನೂ ಕೂಡ ಹೌದು, ಬಟ್ ಅಷ್ಟೇ ಬೇಜಾರು ತರಿಸುವಂತಹ ವಿಚಾರನೂ ಕೂಡ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಫೈನಲಿ ನಮಗೆ ವಿ ವಾಂಟ್ ಕ್ರಾಸ್ ಅನ್ನೋ ಒಂದು ಚಾಂಟ್ ಗಳು ನೋಡೋದಕ್ಕೆ ಸಿಗುತ್ತೆ. ಮೇನ್ ಇವೆಂಟ್ ಅಲ್ಲೂ ಕೂಡ ಆ ರೀತಿ ಚಾಂಟ್ಸ್ ಗಳು ಆಗ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಅಂಡ್ ಅದೇ ರೀತಿ ನಮ್ಮ ಕೇರಿಯನ್ ಕ್ರಾಸ್ ಅವ್ರಿಗೂ ಕೂಡ ಖುಷಿಯಾಗಿದೆ. ಐ ಹಿಯರ್ ಯು ಅಂತ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಮಂಡೇ ನೈಟ್ ರಲ್ಲಿ ಯಾವುದೇ ರೀತಿಯ ಚಾನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗದೆ ಇದ್ರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಫ್ಯಾನ್ಸ್ ಗಳು ಕ್ರಾಸ್ ಅವ್ರಿಗೋಸ್ಕರ ಚಾಂಟ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರ್ಯಾಂಡಿ ಆರ್ಟನ್ ಅವರನ್ನ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ ಮಾಡಿದ್ರು. ಅಂಡ್ ಅವರ ನೇಮ್ ಅಲ್ಲಿ ಇವತ್ತಿನ ಸ್ಮ್ಯಾಕ್ ಡೌನ್ ನ ಟಿಕೆಟ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಮಾರಾಟ ಮಾಡಿದ್ರು. ಬಟ್ ಇವತ್ತಿನ ಶೋ ಅಲ್ಲಿ ನಮಗೆ ಯಾವುದೇ ರೀತಿಯ ರ್ಯಾಂಡಿ ಆರ್ಟನ್ ಅಪಿರಿಯನ್ಸ್ ನೋಡೋದಕ್ಕೆ ಸಿಗ್ಲಿಲ್ಲ. ಅಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇರ್ಲಿಲ್ವಂತೆ. ಸೊ ಫ್ಯಾನ್ಸ್ ಗಳ ಜೊತೆ ನಮ್ಮ ಡಬ್ಲ್ಯೂ ಅವರು ಇದೇ ರೀತಿ ಮೋಸ ಮಾಡ್ತಾ ಇದ್ದಾರೆ. ರ್ಯಾಂಡಿ ಆರ್ಟನ್ ಅವರ ಹೆಸರಲ್ಲಿ ಟಿಕೆಟ್ಸ್ ಗಳನ್ನ ಮಾರಾಟ ಮಾಡಿ ಆ ಸೂಪರ್ ಸ್ಟಾರ್ಸ್ ನೇ ಕರೆಸ್ತಾ ಇಲ್ಲ. ನಿಜವಾಗ್ಲೂ ಈ ರೀತಿ ಮಾಡಬಾರದು ಅಂತ ಕೇಳ್ಕೋಬೇಕಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮುಂದಿನ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ನಲ್ಲಿ ಜಾನ್ ಸಿನಾ ಅವರು ರಿಟರ್ನ್ ಆಗ್ತಾ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿಲ್ಲ. ಆಫ್ ಕೋರ್ಸ್ ಅವರು ಇನ್ನೂ ಕೂಡ ಲೇಟ್ ಆಗಿ ಬರ್ತಾರೆ. ಬಟ್ ಜಾನ್ ಸಿನಾ ಅವರು ನಮಗೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಟ್ರಿಪಲ್ ಮೇನಿಯಾ ಬಗ್ಗೆ. ಈ ಒಂದು ಇವೆಂಟ್ ನಮಗೆ ನಾಳೆ ಬೆಳಿಗ್ಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಇವೆಂಟ್ ಅಲ್ಲಿ ನಮಗೆ ಟ್ರಿಪಲ್ ಎ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ವೈಕಿಂಗೋ, ರೇ ಫಿನಿಕ್ಸ್, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಈಗ ಎಲ್ ಗ್ರಾಂಡೆ ಅಮೆರಿಕೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೆಲ್ಲಬೇಕು ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಪುಷ್ ನ ಕೊಡ್ತಾ ಇದಾರಂತೆ. ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಈಗ ಮೆಕ್ಸಿಕೋದಲ್ಲಿ ತುಂಬಾನೇ ಫೇಮಸ್ ಆಗ್ತಾ ಇರೋ ಕಾರಣ ಅವರಿಗೆ ಈ ಒಂದು ಟೈಮ್ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಸಿದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾನೇ ಪುಷ್ ನ ಕೊಡಲಾಗ್ತಾ ಇದೆ. ಅಂಡ್ ಅದೇ ರೀತಿ ಸ್ವಲ್ಪ ಜನ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಈಗ ತನ್ನ ಪ್ರೈಮ್ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಆ ಒಂದು ಚಾಂಪಿಯನ್ಶಿಪ್ ನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಪುಷ್ ನ ಕೊಡ್ತಾ ಇದಾರಂತೆ. ಸೊ ಪ್ರಾಬಬ್ಲಿ ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದು ನಮಗೆ ನಾಳೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ವರ್ಸಸ್ ವೈಟ್ 6 ಬಗ್ಗೆ. ಎಸ್ ಪ್ರಾಬಬ್ಲಿ ಗೈಸ್ ಈ ಒಂದು ಫ್ಯೂಡ್ ನ ಪ್ರಾರಂಭ ಈಗಾಗಲೇ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಎಸ್ ಇವತ್ತಿನ ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಟಲ್ಲಾ ಟೊಂಗಾ ಅವರು ಅವರ ಹಿಂದೆ ಯಾರನ್ನೋ ಒಬ್ರನ್ನ ನೋಡ್ಕೊಂಡು ನಿಂತಿರ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಟಲ್ಲಾ ನೀನು ಸರಿ ಇದೆಯಾ ಅಲ್ವಾ ಅಂತ ಕೇಳಿದಾಗ ನಮ್ಮ ಟಲ್ಲಾ ಟೊಂಗಾ ಅವರು ಓಕೆ ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಟಾದ್ಮೇಲೆ ನಮಗೆ ಹಿಂದೆ ಒಂದು ರ್ಯಾಬಿಟ್ ನೋಡೋದಕ್ಕೆ ಸಿಗುತ್ತೆ. ಸೊ ವೈಟ್ 6 ನ ರ್ಯಾಬಿಟ್ ಇವ್ರನ್ನೆಲ್ಲರನ್ನು ಕೂಡ ಗುರಾಯಿಸಿಕೊಂಡು ನಿಂತಿರುತ್ತೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಮೆಗಾ ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದ್ದಾರೆ, ಬ್ಲಡ್ ಲೈನ್ ವರ್ಸಸ್ ವೈಟ್ 6. ನಿಜವಾಗ್ಲೂ ಕೂಡ ಈ ಒಂದು ಫ್ಯೂಡ್ ನ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಇದು ಅದ್ಭುತವಾದ ಸ್ಟೋರಿ ಲೈನ್ ಕೂಡ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ನಮ್ಮ ಲೋಗನ್ ಪಾಲ್ ಅವರಿಗೆ ಎಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸಿ, ಯಾಕಂದ್ರೆ ಇವತ್ತು ನಮ್ಮ ಲೋಗನ್ ಪಾಲ್ ಅವರು ಅಫಿಷಿಯಲ್ ಆಗಿ ಮದುವೆ ಆಗಿದ್ದಾರೆ. ಎಸ್ ಲೋಗನ್ ಪಾಲ್ ಅವರು ತನ್ನ ಬೆಸ್ಟ್ ಫ್ರೆಂಡ್ ಆದಂತಹ ನೀನಾ ಆಗ್ಡೆಲ್ ಅವರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಇವನ್ ರೀಸೆಂಟ್ ಆಗಿ ಅವರು ಎಂಗೇಜ್ ಕೂಡ ಆಗಿದ್ರು. ಅಷ್ಟೇ ಅಲ್ಲ, ಈಗ ಅವರು ಪ್ರೆಗ್ನೆಂಟ್ ಕೂಡ ಆಗಿ ಒಂದು ಪಾಪು ಕೂಡ ಇತ್ತು ಅಂತ ಅನ್ಕೋತೀನಿ. ಅಂಡ್ ಈಗ ಅವರು ಹೋಗಿ ಅಫಿಷಿಯಲ್ ಆಗಿ ಮದುವೆ ಆಗಿದ್ದಾರೆ. ಸೊ ಎಲ್ಲರೂ ಕೂಡ ಲೋಗನ್ ಪಾಲ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಿ ಅಂಡ್ ಅವರ ಮುಂದಿನ ಜೀವನ ಹ್ಯಾಪಿ ಆಗಿರ್ಲಿ ಅಂತ ಹಾರೈಸೋಣ.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ಒಂದ್ ರೀತಿ ಸ್ವಲ್ಪ ಬೋರಿಂಗ್ ಆಗಿತ್ತು. ಅದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ನಡೆಸಬೇಕಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಅಲ್ಲಿ ಇರಲಿಲ್ಲ. ಸೊ ಹಾಗಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲೋಗಿದ್ರು ಅಂತ ನೀವೇನಾದ್ರೂ ಕೇಳಿದ್ರೆ, ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೆಫನಿ ಮೆಕ್ಮ್ಯಾನ್ ಅವರ ಜೊತೆ ವೆಕೇಶನ್ಗೆ ಹೋಗಿದ್ದಾರೆ. ಅಂಡ್ ಅದರ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಟ್ರಿಪಲ್ ಎಚ್ ಹಾಗೆ ಸ್ಟೆಫನಿ ಮೆಕ್ಮ್ಯಾನ್ ಅವರ ವೆಕೇಶನ್ ಫೋಟೋಸ್ಗಳು ಯಾವ ರೀತಿ ಇದ್ದಾರೆ ಸ್ವಲ್ಪ ಗಮನಿಸಿ. ನಿಜವಾಗ್ಲೂ ಕೂಡ ಇವರೆಲ್ಲರೂ ಕೂಡ ಯಾವ ರೀತಿ ಇದ್ದವರು ಗಾಯ್ಸ್. ಅದರಲ್ಲೂ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ಯಾವ ರೀತಿ ಇದ್ರು ಅಂಡ್ ಈಗ ಯಾವ ರೀತಿ ಆಗಿದ್ದಾರೆ ಗಾಯ್ಸ್. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸ್ಟೆಫನಿ ಮೆಕ್ಮ್ಯಾನ್ ಅವರು ನನ್ನ ಚೈಲ್ಡ್ಹುಡ್ ಕ್ರಶ್ ಆಗಿದ್ರು ಅಂಡ್ ವಯಸ್ಸು ಯಾರನ್ನು ಕೂಡ ಬಿಡೋದಿಲ್ಲ. ಆಫ್ಕೋರ್ಸ್ ಇವ್ರನ್ನು ಕೂಡ ಬಿಟ್ಟಿಲ್ಲ. ಏನೇ ಆಗಲಿ ನಮ್ಮ ಟ್ರಿಪಲ್ ಎಚ್ ಹಾಗೆ ಸ್ಟೆಫನಿ ಮೆಕ್ಮ್ಯಾನ್ ಅವರು ವೆಕೇಶನ್ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ರೀಸನ್ಗೆ ಇವತ್ತಿನ ಸ್ಮ್ಯಾಕ್ ಡೌನ್ ತುಂಬಾನೇ ಬೋರಿಂಗ್ ಆಗಿದ್ದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಡಿಸೆಂಬರ್ ತಿಂಗಳಲ್ಲಿ 2 ಡೇಟ್ಸ್ ಗಳಲ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ಮಾಡಿಸೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್, ಅದೇ ರೀತಿ ಡಿಸೆಂಬರ್ 23ನೇ ತಾರೀಕಿನ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬಂದು AEW ಕಂಪನಿಗೆ ಕಾಂಪಿಟೇಷನ್ ನ ಕೊಟ್ಟು ಅಲ್ಲಿ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಈಗ ಗೈಸ್ NBC ಅವರು ಪುಷ್ ಮಾಡ್ತಾ ಇದಾರಂತೆ ಡಬ್ಲ್ಯೂ ಗೆ, ನೀವು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಮಾಡಿಸಿ ಅಂತ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಬಹಳಷ್ಟು ಆಡ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇವನ್ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲೂ ಕೂಡ ಎಷ್ಟು ಆಡ್ಸ್ ಇತ್ತು ಅಂತ ನಿಮಗೆ ಗೊತ್ತಿರಬಹುದು. ಯೂಟ್ಯೂಬ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಆಡ್ಸ್ ಗಳು ಬರ್ತಾ ಇತ್ತು. ಅಂಡ್ ಆ ಒಂದು ರೀಸನ್ ಗೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ಜಾಸ್ತಿ ಆಡ್ಸ್ ನ ಹಾಕಬೇಕು ಅಂತ ಒಂದೇ ಒಂದು ರೀಸನ್ ಗೆ NBC ಅವರು ಪುಷ್ ಮಾಡ್ತಾ ಇದಾರಂತೆ ಜಾನ್ ಸಿನಾ ಅವರ ಮ್ಯಾಚ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಆಗ್ಲಿ ಅಂತ. ನಿಜವಾಗ್ಲೂ ಈ ರೀತಿ ಆಗಬಾರ್ದು. ಆ ರೀತಿ ಏನಾದ್ರೂ ಆದ್ರೆ ಆಡ್ಸ್ ಗಳ ಮಧ್ಯೆ ನಮಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕದಂಗೆ ಆಗುತ್ತೆ. ಸೊ ಡಬ್ಲ್ಯೂ ಬಳಿ ರಿಕ್ವೆಸ್ಟ್ ಮಾಡ್ಕೋಣ, ಒಂದು ಸಪರೇಟ್ ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬಂದು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನ ಮಾಡಿಸ್ಲಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು 2026 ನ ರಾಯಲ್ ರಂಬಲ್ ಬಗ್ಗೆ. ನಿಮಗೆ ಗೊತ್ತಿರಬಹುದು 2026ರ ರಾಯಲ್ ರಂಬಲ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸೌದಿ ಅರೇಬಿಯಾಗೆ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಆ ಒಂದು ರಾಯಲ್ ರಂಬಲ್ ನ ಒಂದು ಬಿಗ್ ನೇಮು ಗೆಲ್ಲೇಬೇಕು. 2025ರ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಒಂದು ಟ್ರೈ ಮಾಡೋದಕ್ಕೆ ಹೋಗಿ ಜೇ ಉಸೋ ಅವ್ರನ್ನ ಗೆಲ್ಸಿ ಕಂಪ್ಲೀಟ್ ಆಗಿ ಫೇಲ್ ಮಾಡಿದ್ರು. ಅಂಡ್ ಜೇ ಉಸೋ ಆಸ್ ಎ ರಾಯಲ್ ರಂಬಲ್ ವಿನ್ನರ್ ಆಗಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಕಂಪ್ಲೀಟ್ ಫೇಲ್ಯೂರ್ ಅಂತ ನಮಗೆ ಗೊತ್ತಾಯ್ತು. ಈ ವ್ಯಕ್ತಿ ಮೇಲೆ ನಾವು ಡಬ್ಲ್ಯೂ ಫ್ಯೂಚರ್ ನ ಕೊಡೋದು ಬೇಡ ಅಂತಾನೂ ಕೂಡ ಡಬ್ಲ್ಯೂ ಅವರು ಅರ್ಥ ಮಾಡ್ಕೊಂಡ್ರು. ಅಂಡ್ ಜೇ ಉಸೋ ಅವರು ಗೆದ್ದಿದ್ದು ಸುಮ್ಮನೆ ಒಂದು ರೀತಿ ವೇಸ್ಟ್ ಆಫ್ ಆಪರ್ಚುನಿಟಿ ಆಯ್ತು ಅಂತಾನೆ ಹೇಳ್ಬಹುದು. ಹಂಗೆ ಸ್ವಲ್ಪ ಟ್ರೈ ಮಾಡೋಣ, ಟ್ರೈ ಏನಾದರೂ ಫೇಲ್ ಆದರೆ ಮುಗೀತು ಕತೆ ಅಂತ. ಅಂಡ್ ಅದೇ ರೀತಿ ಫೇಲ್ ಆದ್ರು ನಮ್ಮ ಜೇ ಉಸೋ ಅವರು. ಸೊ ಅದೇ ರೀತಿ 2026ರಲ್ಲಿ ಅವರು ಟ್ರೈ ಮಾಡೋಂಗಿಲ್ಲ. ಅಂಡ್ ಅದಕ್ಕೋಸ್ಕರನೇ ಇಲ್ಲಿ 2 ನೇಮ್ಸ್ ಗಳನ್ನ ಪಿಚ್ ಮಾಡಲಾಗ್ತಾ ಇದೆಯಂತೆ 2026ರ ರಾಯಲ್ ರಂಬಲ್ ನ ಗೆಲ್ಸೋದಕ್ಕೆ. ಮೊದಲನೇದಾಗಿ ನಮ್ಮ ಸ್ಯಾಮಿ ಝೈನ್. ನಿಮ್ಗೆ ಗೊತ್ತಿರಬಹುದು ಸೌದಿ ಅರೇಬಿಯಾ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಯಾವ ರೀತಿ ಕನೆಕ್ಷನ್ ಇದೆ ಅಂತ. ಇವನ್ ನಮ್ಮ ಸ್ಯಾಮಿ ಝೈನ್ ಅವರು ಸೌದಿ ಅರೇಬಿಯಾದಲ್ಲಿ ಅನ್ಬೀಟನ್ ಆಗಿದ್ದಾರೆ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನ ರಾಯಲ್ ರಂಬಲ್ ನ ಗೆಲ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಅಂಡ್ ಅದಕ್ಕೋಸ್ಕರ ಈಗ್ಲಿಂದ ಅವರನ್ನ ಬಿಲ್ಡ್ ಮಾಡ್ತಾ ಇದೆ. ನಿಮಗೆ ಗೊತ್ತಿರಬಹುದು ಈಗ ಸ್ಯಾಮಿ ಝೈನ್ ಅವರ ಸ್ಟೋರಿನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸ್ಯಾಮಿ ಝೈನ್ ಅವರ ಮೊದಲ ಗುರಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ. ಬಟ್ ಅದು ಅವರಿಗೆ ಸಿಗ್ತಾ ಇಲ್ಲ. ಸೊ ಈ ರೀತಿನೇ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಫೈನಲಿ ಸ್ಯಾಮಿ ಝೈನ್ ಅವರು ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ ತನ್ನ ಸ್ಟೋರಿನ ಫಿನಿಶ್ ಮಾಡಬಹುದು. ಈ ರೀತಿ ಡಬ್ಲ್ಯೂ ಅವರು ಒಂದು ಸ್ಟೋರಿ ಲೈನ್ ನ ತಗೊಂಡು ಬರಬಹುದು. ಅಂಡ್ ಎರಡನೇದಾಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ನೇಮ್ ನ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ರೋಮನ್ ರೈನ್ಸ್ ಅಂತಹ ಬಿಗ್ ನೇಮ್ ನ ಸೌದಿ ಅರೇಬಿಯಾದವರು ಕೂಡ ತಿಳಿಸ್ತಾ ಇದ್ದಾರೆ ಇವರು ಕೂಡ ಗೆಲ್ಲಬಹುದು ಅಂತ. ಸೊ ರೋಮನ್ ರೈನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನೇಮ್ ನ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಗೆ ಕನ್ಸಿಡರ್ ಮಾಡ್ತಾ ಇದೆ. ಸೊ ರೋಮನ್ ರೈನ್ಸ್ ಅವರು ಏನಾದ್ರು 2026ರ ರಾಯಲ್ ರಂಬಲ್ ನ ಗೆದ್ದು ಸೆತ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋದ್ರೆ ಅದಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಂಡ್ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಸೌದಿ ಅರೇಬಿಯಾದಲ್ಲಿ ಬಹಳಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಈಗ ಕಾದ್ ನೋಡಬೇಕು ಡಬ್ಲ್ಯೂ ಅವರು ಯಾರನ್ನ ಚೂಸ್ ಮಾಡ್ತಾರೆ ಅಂತ. ಸ್ಯಾಮಿ ಝೈನ್ ಅವ್ರನ್ನು ಕೂಡ ಚೂಸ್ ಮಾಡಬಹುದು ನಮ್ಮ ಟ್ರಿಪಲ್ ಎಚ್ ಅವರು, ಅಥವಾ ಫೈನಲಿ ಇಲ್ಲ ಸ್ಯಾಮಿ ಝೈನ್ ಬೇಡ, ಒಂದು ಬಿಗ್ ನೇಮ್ ನ ಅಗತ್ಯಕತೆ ಇದೆ ಅಂತ ಹೇಳಿ ಬಿಗ್ ನೇಮ್ ಆದಂತಹ ರೋಮನ್ ರೈನ್ಸ್ ಅವ್ರನ್ನು ಕೂಡ ಚೂಸ್ ಮಾಡಬಹುದು. ಇದ್ರ ಮುಖಾಂತರ ರೋಮನ್ ರೈನ್ಸ್ ಅವರು ಕೂಡ 2 ಟೈಮ್ ರಾಯಲ್ ರಂಬಲ್ ವಿನ್ನರ್ ಆಗ್ತಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.